ಗುರುವಾರದಿಂದ ರಾಜ್ಯ ವಿಧಾನ ಮಂಡಲ ಅಧಿವೇಶನ ಶುರುವಾಗಕತ್ತೈತಿ. ಇನ್ನ ಈ ಬಾರಿ ಅಧಿವೇಶನದಾಗ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ಮತ್ತೆ ರಾಜ್ಯದ ಅಭಿವೃದ್ಧಿ ವಿಚಾರಗಳನ್ನ ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಭರ್ಜರಿ ಸಮರ ಸಾರಕ ಹುಬ್ಬಳ್ಳಿ ಧಾರವಾಡ ಮಧ್ಯ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಫುಲ್ ರೆಡಿಯಾಗಿ ನಿಂತಾರ ನೋಡ್ರಿ. ಇನ್ನ ಹುಬ್ಬಳ್ಳಿಯಾಗ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ, ರಾಜ್ಯದ ಅಭಿವೃದ್ಧಿ ವಿಚಾರದಾಗ ಈ ಸರ್ಕಾರಕ್ಕ ಕಿಂಚಿತ್ತು ಇಚ್ಛಾಶಕ್ತಿ ಇಲ್ಲ, ಇಡೀ ಸರ್ಕಾರ ಹಗಣದಾಗ ಬಿದ್ದು ಉಳ್ಳಾಡಕತೈತಿ ಅಂತ ಸಿಟ್ಟಿಗೆದಾರ. ಇನ್ನ ಇಷ್ಟ ಅಲ್ದ ಗ್ಯಾರಂಟಿ ಯೋಜನೆದಾಗ ನಡೆದಿದ್ದ ಅಕ್ರಮಗಳನ್ನ ಮುಚ್ಚಿ ಹಾಕಾಕ ಸರ್ಕಾರ ಈ ಯೋಜನೆಗಳನ್ನ ಪರಿಷ್ಕರಣೆ ಚಾಲು ಮಾಡ್ಕೊಂಡೈತಿ. ಗೃಹಲಕ್ಷ್ಮಿ ಯೋಜನೆಯ ಬರೋಬ್ಬರಿ 5,000 ಕೋಟಿ ರೂಪಾಯಿ ರೊಕ್ಕದ ಲೆಕ್ಕನ ಇಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಣ ಅಕ್ರಮ ವರ್ಗಾವಣೆ ಸೇರಿದಂಗ ಸರ್ಕಾರದ ಒಂದೊಂದು ಹಗರಣನು ಸದನದಾಗ ಮಂಡಿಸಿ ತಕ್ಕ ಪಾಠ ಕಲಿಸಿ ತೀರ್ತೀವಿ ಅಂತ ತೆಂಗಿನಕಾಯಿ ಖಡಕ್ ವಾರ್ ಮಾಡಾರ. ಇನ್ನ ಇನ್ನೊಂದ್ ಕಡೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವ್ರ ರಾಜೀನಾಮೆ ವಿಚಾರದ ಬಗ್ಗೆನು ತೆಂಗಿನಕಾಯಿ ಮಾತಾಡಿ, ಹೊರಟ್ಟಿ ಅವರು ಜುಲುಮೇಲೆ ರಾಜೀನಾಮೆ ತಗೊಳ್ಳೋ ಹಂಗ್ ಮಾಡಿದ್ದ ಬಹಳ ಗಂಭೀರ ವಿಚಾರ ಐತಿ. ಇನ್ನ ಬಿಜೆಪಿ ನಿಯೋಗ ಅವರನ್ನ ಭೇಟಿ ಆದಾಗ ಅವರು ಮನ್ಸಿನ ದುಃಖ ಕೂಡ ಹಂಚ್ಕೊಂಡಾರ. ಇದ್ರ ಬಗ್ಗೆ ರಾಜ್ಯಪಾಲರಿಗೂ ಪತ್ರ ಹಾಕಿನಿ ಅಂತ ಹೇಳ್ಯಾರ. ಆದ್ರೂ ಹಿರಿಯ ಸಭಾಪತಿಯನ್ನ ಕಾಂಗ್ರೆಸ್ನವರು ಹಿಂಗ್ ನಡ್ಸ್ಕೊಂಡಿದ್ದು ಸರಿ ಇಲ್ಲ ಅಂತ ಬ್ಯಾಸರ ಹೇಳ್ಕೊಂಡಾರ. ಒಟ್ಟಾಗಿ ಹೇಳ್ಬೇಕಂದ್ರ ಮುಂದ್ ಬರೋ ಅಧಿವೇಶನದಾಗ ಉತ್ತರ ಕರ್ನಾಟಕದ ಜನರ ಪರವಾಗಿ ಧ್ವನಿ ಎತ್ತಾಕ ಸರ್ಕಾರ ಚಳಿ ಬಿಡ್ಸಾಕ ಅಸ್ತ ರೆಡಿ ಮಾಡ್ಕೊಂಡೇವಿ ಅನ್ನೋ ಮುನ್ಸೂಚನೆಯನ್ನ ತೆಂಗಿನಕಾಯಿ ಅವರು ಕೊಟ್ಟಾರ. ಸಭಾಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಹೊರಟ್ಟಿ ಸಾಹೇಬರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಹೇಗೆ ಕೊಟ್ಟರು ಏನ್ ಕೊಟ್ಟರು ಅನ್ನೋಂಥದ್ದನ್ನ ಇದು ಮೂಲಕ ಯಾಕೆಂದ್ರೆ ಬಹಳ ಖೇದಕರವಾಗಿರ್ತಕ್ಕಂಥ ಸಂಗತಿ ನಮ್ಮ ಮುಂದೆಲ್ಲ ಬಂದಿದ್ದಾವ. ಮೊನ್ನೆ ಹೊರಟ್ಟಿ ಸಾಹೇಬ್ರಿಗೂ ಅವ್ರ ಮನೆಗೆ ಹೋಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ವಿಜೇಂದ್ರ ಅವರು, ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಸುರೇಶ್ ಕುಮಾರ್ ಅವರು, ಅಶ್ವಥ್ ನಾರಾಯಣ ಅವರು, ನಾನು ಎಲ್ಲರೂ ಕೂಡ ಹೋಗಿ ಅವತ್ತು ಅವ್ರಿಗೆ ಸಾಯಂಕಾಲ ಭೇಟಿಯಾಗಿದ್ವಿ. ಅವ್ರು ಹೇಳಿರ್ತಕ್ಕಂಥ ವ್ಯಾಖ್ಯೆಗಳನ್ನು ನೋಡಿದ್ರೆ ಯಾವ ರೀತಿಯಾಗಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಇವತ್ತು ಅವರ ಮಂತ್ರಿ ಸಭಾಪತಿ ಸ್ಥಾನವನ್ನು ತೆಗ್ಸ್ಯಾರ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗುತ್ತೆ. ಯಾಕೋ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಬ್ಬಾಳಿಕೆ ರಾಜಕಾರಣ, ಗುಂಡಾ ರಾಜಕಾರಣ ಭಾಳ ಮೇಲಕ್ಕೆ ಹೇಳ್ತದೆ ಅನ್ನೋಂತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹೊರಟ್ಟಿ ಸಾಹೇಬರು ನನಗೆ ಹೇಳಿದ ಪ್ರಕಾರ, ನಾವು ನಿಯೋಗ ಹೋದಾಗ ಹೇಳಿದ ಪ್ರಕಾರ ನಾನು 14ನೇ ತಾರೀಕಿಗೆ ಸ್ಪಷ್ಟವಾಗಿ ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥದ್ದನ್ನು ಭಾಳ ಕ್ಲಿಯರಾಗಿ ಮಾಡಿದ್ದಾರೆ. ಅವತ್ತು ಅವ್ರು ಬೆಳಿಗ್ಗೆನೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಹೇಳಿದ ಮೇಲೂ ಕೂಡ ಯಾಕಷ್ಟು ವತಾವತಿ ಮಾಡಿ ಅವರ ಚೇಂಬರ್ನಲ್ಲಿ ಬಂದು ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕುತ್ಕೊಂಡು ಸುಮಾರು 2-2.5 ಗಂಟೆಗಳ ಕಾಲ ಅಲ್ಲೇ ಕುತ್ಕೊಂಡು ಅಲ್ಲೇ ಲೆಟರ್ ಹೆಡ್ ತೊಗೊಂಡು ಅಲ್ಲೇ ಟೈಪ್ ಮಾಡಿಸಿ ಅಲ್ಲೇ ಸಹಿ ಮಾಡ್ರಿ ಅಂತ ಹೇಳಿದ್ದನ್ನು ನೋಡಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆಯನ್ನು ಮಾಡಿ ಅವ್ರು ಮಾಡ್ಸ್ಯಾರ ಅನ್ನೋಂಥದ್ದು ಗೊತ್ತಾಗುತ್ತೆ. ಸನ್ಮಾನ್ಯ ಹೊರಟ್ಟಿ ಸಾಹೇಬರು ಇಷ್ಟು ಘಾಸಿಯಾಗಿದ್ರು ಅಂತಂದ್ರೆ ಅವತ್ತು ಮಾತಾಡೋಕೆ ಆಗಲಾರ್ದಂಥ ಪರಿಸ್ಥಿತಿಯಲ್ಲಿ ಹೊರಟ್ಟಿಯವರು ಇದ್ರು. ಅಂದರೆ ಈ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆಯನ್ನು ಮಾಡುವಂಥದ್ದಾಗೈತೆ. ಇದಕ್ಕೆ ಭಾಳ ಅಕ್ಷಮ್ಯ ಅಪರಾಧವನ್ನು ಕಾಂಗ್ರೆಸ್ ಸರ್ಕಾರ ಮಾಡೈತಿ, ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. 20-25 ಜನ ಹೋಗಿ MLCಗಳು ಕುತ್ಕೊಂಡು ಅವ್ರ ಮೇಲೆ ಒಂಥರ ನಮ್ಮ ಆಡು ಭಾಷೆ ಒಳಗೆ ತಲೆ ಮೇಲೆ ಗನ್ ಇಟ್ಟು ಮಾಡಿಸಿದ್ರು ಅಂದ ಆ ರೀತಿ ಮಾಡುವಂಥದ್ದನ್ನು ಮಾಡಿದ್ದಾರೆ. ಇದರಿಂದ ಏನು ಸಾಧಿಸ್ತಾರೋ ಗೊತ್ತಿಲ್ಲ. ಅವರು ಸ್ಪಷ್ಟ ಹೇಳ್ಯಾರ 14ನೇ ತಾರೀಕಿಗೆ ನಾನು ರೆಸಿಗ್ನೇಷನ್ ಕೊಡ್ತೇನೆ ಅಂತ ಹೇಳಿದ ಮೇಲೂ ಕೂಡ ಎಲ್ಲರಿಗೂ ಒಂದು ಧನ್ಯವಾದ ಹೇಳಿ ನಾನು ರಾಜೀನಾಮೆ ಕೊಡ್ತೇನೆ ಅಂದರೂ ಕೂಡ ಈ ರೀತಿ ಮಾಡಿದ್ದು ಅಕ್ಷಮ್ಯ ಅಪರಾಧ. ಇವತ್ತು ನೋಡಿ, ಅವರು ಗವರ್ನರ್ಗೆ ಈಗಾಗಲೇ ಪತ್ರವನ್ನು ಕೂಡ ಸನ್ಮಾನ್ಯ ಹೊರಟ್ಟಿ ಸಾಹೇಬರು ಬರೆದಿದ್ದಾರೆ. ನಿನ್ನೆ ದಿವಸ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿಯವರು ಆದಿಯಾಗಿ ಮಾನ್ಯ ಘನವತ್ತ ರಾಜ್ಯಪಾಲರನ್ನು ಹೋಗಿ ಅವರು ಭೇಟಿಯಾಗಿ ಇದ್ರ ಬಗ್ಗೆ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ. ಹೊರಟ್ಟಿ ಅವ್ರನ್ನ ದಬ್ಬಾಳಿಕೆ ಮಾಡಿ ಇವತ್ತು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಕ್ಕಂಥ ದೂರನ್ನು ಕೂಡ ನಾವು ಕೊಡುವಂಥದ್ದಾಗಿದೆ. ನೋಡಿ, ಇವತ್ತು ಹೊರಟ್ಟಿಯವರು ಭಾಳ ಸ್ಪಷ್ಟವಾಗಿದ್ದರು. ಏನಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗೂ ತಿಳಿಸಿದ್ರು, ಎಲ್ಲರಿಗೂ ಹೇಳಿದ್ರು 14ನೇ ತಾರೀಕಿಗೆ ನಾನು ಒಂದು ಧನ್ಯವಾದವನ್ನು ಹೇಳಿ ನಾನು ಅಲ್ಲಿಂದ ಕೆಳಗಿಳಿತೀನಿ ಅಂತಕ್ಕಂಥ ಮಾತನ್ನು ಹೊರಟ್ಟಿ ಸಾಹೇಬರು ಸ್ಪಷ್ಟವಾಗಿ ಹೇಳಿದರು. ಅಷ್ಟು ಹೇಳಿದ ಮೇಲೂ ಇವತ್ತು ಈ ಕಾಂಗ್ರೆಸ್ನವ್ರಿಗೆ ಯಾಕೆ ಎಂದು ಅನ್ನಿಸ್ತು ಗೊತ್ತಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಲಿ ಎಲ್ಲರೂ ಹೋಗಿ ಸುಮಾರು 20-25 ಜನ ಹೋಗಿ ಅಲ್ಲಿ ಆ ಪ್ರಮಾಣದಾಗ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಸಹಿ ಮಾಡಿಸ್ಕೊಂಡು ಏನಿತ್ತು ಇನ್ನೂವರೆಗೆ ಅರ್ಥ ಆಗ್ತಾ ಇಲ್ಲ. ಯಾವ ಭಯ ಇತ್ತೋ ಏನು ಕಾಡ್ತಿತ್ತೋ ಅವ್ರಿಗೆ ಗೊತ್ತಿಲ್ಲ. ಈ ರೀತಿ ಆದರೆ ಇನ್ನು ರಾಜಕಾರಣದಲ್ಲಿ ಏನು ಉಳಿತೈತಿ, ಇಲ್ಲಿ ಸಂಸ್ಕೃತಿ ಅನ್ನೋಂಥದ್ದು ಏನು ಉಳಿತೈತಿ? ಒಬ್ಬ 8 ಸಲ ಗೆದ್ದಿರ್ತಕ್ಕಂಥವ್ರು, ಹಿರಿಯ ಮುತ್ಸದಿ ರಾಜಕಾರಣಿ ಆದಂಥವ್ರು, ಎಂದೂ ಕೂಡ ವಿಧಾನಸಭೆಯ ಅಧ್ಯಕ್ಷರಾಗಿ ಅವರು ಇವತ್ತು ಸಭಾಪತಿಗಳಾಗಿ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಿದವರು, ಸಭಾಪತಿಗಳಾದ ಮೇಲೆ ಯಾವುದೇ ಪಕ್ಷ ಆಗಲಿ ವಿಪಕ್ಷ ಆಗಲಿ ಎರಡನ್ನೂ ಕೂಡ ಸಮನಾಗಿ ತೂಗಿಸಿ ಕೆಲಸ ಮಾಡಿದಂಥವ್ರು, ಅಂಥವ್ರ ಮೇಲೆ ನೀವು ಈ ರೀತಿ ದಬ್ಬಾಳಿಕೆ ಮಾಡ್ತೀರಿ ಅಂದರೆ ಏನು ಹೇಳ್ಬೇಕು? ಇದಕ್ಕಿಂತ ಹೆಚ್ಚಿಗೆ ಅಲ್ಲ, ನೀಡೇ ಇದ್ದಿದ್ದಿಲ್ಲ ಅಂತೇಳಿ ನಾನು ಹೇಳೋದು. ಇದಕ್ಕೆ ಆ ಪ್ರಮಾಣದ ಅವ್ರು ಹೇಳ್ಯಾರ, ಸ್ವತಃ ನಾ ಕೊಡ್ತೇನೆ ಅಂತ ಹೇಳಿದ ಮೇಲೂ ಕೂಡ ಹೋಗಿ ಅವ್ರ ರೂಮ್ನಾಗ ಕುತ್ಕೊಂಡು ಅವ್ರ ಕ್ಯಾಬಿನ್ಯಾಗ ಕುತ್ಕೊಂಡು ಈ ಪರಿ ಜೋರ್ ಜಬರ್ದಸ್ತಿ ಮಾಡಿ ಸಿಗ್ನೇಚರ್ ತೊಗೊಳೋದ್ರಿಂದ ಏನು ಅರ್ಥ ಆಕತ್ತೆ ಅಂತಂದೇಳಿ
ನೋಡಿ, ಭಾರತೀಯ ಜನತಾ ಪಾರ್ಟಿ ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕರು, ಚಲುವಜ್ಜನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಮೊನ್ನೆಲ್ಲ ಶಾಸಕರನ್ನು ಕೂಡ ಕರೆದು ಸಭೆಯನ್ನು ಮಾಡಿದ್ದಾರೆ. ಒಂದಿಷ್ಟು ವಿಚಾರ ವಿನಿಮಯಗಳನ್ನು ಕೂಡ ನಾವು ಮಾಡಿದ್ದೇವೆ. 13ರಿಂದ 27ರವರೆಗೆ ಏನು ಇವತ್ತು ಅಧಿವೇಶನ ಪ್ರಾರಂಭ ಆಗ್ತಾಯಿದೆ, ಅನೇಕ ವಿಷಯಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ವಿಪಕ್ಷವಾಗಿ ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೇವೆ. ಇವತ್ತು ನಾಗೇಂದ್ರದವ್ರ ಕೇಸನ್ನು ನೋಡಿದ್ದೇವೆ. ಅದಾದಮೇಲೆ ಗೃಹಲಕ್ಷ್ಮಿ ಇನ್ನೂ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋಂಥದ್ದು ಸ್ಪಷ್ಟೀಕರಣ ಇಲ್ಲ. ಇವತ್ತು ಬಿಡದಿ ಗ್ರಾಮದ ಬಗ್ಗೆ ನಡೆದಿರ್ತಕ್ಕಂಥ ಹೋರಾಟ ಐತಿ. ಹೀಗೆ ಹಲವಾರು ವಿಷಯಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಈ ಅಧಿವೇಶನದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ. ನೋಡಿ, ಒಂದು ಉತ್ತರ ಕರ್ನಾಟಕದ ಚರ್ಚೆಗೋಸ್ಕರ ನಾವು ಪ್ರತಿ ಸಲ ಚಳಿಗಾಲ ಅಧಿವೇಶನ ಏನು ಬೆಳಗಾವದಲ್ಲಿ ನಡೀತಿತ್ತು, ಅಲ್ಲಿ ಸಾಕಷ್ಟು ಸಮಯವನ್ನು ಕೊಟ್ಟಿದ್ರು. ಆದರೆ ಕಳೆದ 10 ಅಧಿವೇಶನದಲ್ಲಿ ಕೂಡ ನನ್ನ ಹಿಡ್ಕೊಂಡು ಅನೇಕ ಉತ್ತರ ಕರ್ನಾಟಕ ಭಾಗದಿಂದ ಬಂದಿರತಕ್ಕಂಥ ಜನಪ್ರತಿನಿಧಿಗಳು ನಾವೆಲ್ಲರೂ ಮಾತಾಡಿದ್ದೇವೆ. ಆದರೆ ಇವತ್ತು ಈ ಸರ್ಕಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಚ್ಛಾಶಕ್ತಿ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ನಾನು. ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗವನ್ನು ಮುಂದೆ ತರಬೇಕು, ಉತ್ತರ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಉತ್ತರ ಕರ್ನಾಟಕ ಭಾಗಕ್ಕೆ ನೀರಾವರಿ ಯೋಜನೆಗಳಿಂದ ಹಿಡಿದು ಇನ್ನಿತರ ಯೋಜನೆಗಳನ್ನು ಮಾಡಬೇಕು ಅನ್ನೋಂಥದ್ದು ಯಾವುದೇ ಸ್ಪಷ್ಟವಾಗಿರ್ತಕ್ಕಂಥ ನಿಲುವಿಲ್ಲ. ಫಾರ್ ಎಕ್ಸಾಂಪಲ್, ನಾನು FMCG ಕ್ಲಸ್ಟರ್ ಬಗ್ಗೆ ಹೇಳಿದ್ವಿ. ಇವತ್ತು ವಿದ್ಯಾರ್ಥಿಗಳಿಗೆ ನೌಕರಿ ಇಲ್ಲ ಅನ್ನುವಂಥದ್ದು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ. ಇವತ್ತು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಕೂಡ FMCG ಕ್ಲಸ್ಟರನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಿ ಅದನ್ನು ಉತ್ತೇಜನ ಮಾಡಿ ನಾವು ಇಲ್ಲಿ ಕೊಟ್ಟಿದ್ವಿ ಅಂತಂದರೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗ್ತಕ್ಕಂಥ ಸನ್ನಿವೇಶ ನಮಗಿತ್ತು. ನಾನು 2ನೇ 3ನೇ ಅಧಿವೇಶನದಾಗ ವಿತ್ ಆನ್ ಡಾಕ್ಯುಮೆಂಟ್ಸ್ ಮಾತಾಡಿದ್ದೆ. ಅಸ್ಸಾಂದಲ್ಲಿ ಈಗ FMCG ಕ್ಲಸ್ಟರ್ ಇದೆ, ಅದು 2028ಕ್ಕೆ ಮುಗಿದೋಗುತ್ತೆ. ಅಂದರೆ ಏನು ಅಗ್ರಿಮೆಂಟ್ ಅನ್ನುವಂಥದ್ದಿತ್ತು, ಅದು 2028ಕ್ಕೆ ಮುಗಿದೋಗುತ್ತೆ. ಅಲ್ಲಿರ್ತಕ್ಕಂಥ FMCGಗಳು ಇನ್ನು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗುವಂಥ ಭಾಳಷ್ಟು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ನಮ್ಮ ಸರ್ಕಾರ, ನಮ್ಮ ಇಲ್ಲಿಯ ಮಂತ್ರಿಗಳು ಅದ್ರ ಬಗ್ಗೆ ಒಂದು ಉತ್ಸುಕತೆಯನ್ನು ತೋರಿಸಿ ಅವ್ರ ಜೊತೆ ಹೋಗಿ ಮಾತಾಡಿ ಅಲ್ಲಿರ್ತಕ್ಕಂಥ FMCG ಕ್ಲಸ್ಟರ್ ಕಂಪ್ನಿಗಳ ಜೊತೆ ಒಂದು 10 ಕಂಪ್ನಿಗೆ ಮಾತಾಡಿ ನಾವಿಲ್ಲಿ ಧಾರವಾಡ FMCG ಕ್ಲಸ್ಟರ್ಗೆ ಏನಾದರೂ ತೊಗೊಂಬಂದ್ವಿ ಅಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ನೌಕರಿ ಸಿಗ್ತಂಥದ್ದಾಗತ್ತೆ. ಮತ್ತು ಬಾಯ್ ಪ್ರಾಡಕ್ಟ್ಗಳನ್ನು ಮಾಡಲಿಕ್ಕೆ ಸಾಕಷ್ಟು SMSE ಇಂಡಸ್ಟ್ರಿಗಳನ್ನು ಡೆವಲಪ್ಮೆಂಟ್ ಮಾಡಲಿಕ್ಕಾಗತ್ತೆ. ಈ ರೀತಿ ಕಾರ್ಯಗಳನ್ನು ಮಾಡೋಕ್ಕೆ ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಇಲ್ಲ ಅಂತಂದ್ರೆ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅನ್ನೋಂಥದ್ದು ಈ ಸರ್ಕಾರದಲ್ಲಿ ಆಗ್ತಾ ಇದೆ. ಆದರೆ ದುರ್ದೈವದ ಸಂಗತಿ ಇವತ್ತು ಈ ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ದುಡ್ಡು ಇಲ್ಲ, ಡೆವಲಪ್ಮೆಂಟ್ ಮಾಡೋಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ಐತಿ. ಮಾತೆತ್ತಿದ್ರೆ ನಾವು ಗ್ಯಾರಂಟಿ ಅಂತಂದು ಹೇಳುವಂಥದ್ದಾಗುತ್ತೆ. ನಾವು ಗ್ಯಾರಂಟಿ ವಿರೋಧಿಲ್ಲ, ಆದರೆ ಈಗ ಆ ಗ್ಯಾರಂಟಿ ಒಳಗೂ ಕೂಡ ಹೊಡೆದಿದ್ದನ್ನು ನಾವು ನೋಡಿದ್ದೇವೆ ಸ್ಪಷ್ಟವಾಗಿ. ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳದ್ದು 5,000 ಕೋಟಿ ಎಲ್ಲಿ ಹೋತು ಗೊತ್ತಿಲ್ಲ. 2025 ಜನವರಿ ತಿಂಗಳ ಅನ್ನಭಾಗ್ಯದ 627 ಕೋಟಿ ಎಲ್ಲಿ ಹೋತು ಗೊತ್ತಿಲ್ಲ. ಇವು ಎಲ್ಲಿ ಹೊಂಟಾವೆ, ಹೆಂಗೆ ಹೊಂಟಾವೆ ಅನ್ನೋದು ನೋಡಲಿಲ್ಲ. ಬಹುಶಃ ನಾವು ನೋಡಲಿಲ್ಲ ವರ್ಷ ಹಿಂಗೆ ಒಂದು 2 ತಿಂಗಳು ಹೊಡಿತಿದ್ರೆ ಏನೋ ಗೊತ್ತಿಲ್ಲ ನಮ್ಗೆ ಹೊಳ್ಳಿ ವಾಪಸ್ಸಿದ್ನ. ಹೀಗಾಗಿ ಗ್ಯಾರಂಟಿ ಹೆಸರು ಮೇಲೆ ಹೇಳಕತ್ತಾರ. ಇವತ್ತು ಗ್ಯಾರಂಟಿ ನಾವು ಇದನ್ನೆಲ್ಲ ಪ್ರಶ್ನೆ ಕೇಳಿದ್ವಿ, ಕೋರ್ಟಿಗೂ ಕೂಡ ಇದ್ರದ್ದು ಗೃಹಲಕ್ಷ್ಮಿಗೆ ಹೋದ್ಮೇಲೆ ಇಲ್ಲ ನಾವು ರಿಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರಿ. ಯಾಕೆ ರಿಫಾರ್ಮ್ ಅಂದ್ರೆ ಹಿಂದಾಗಿದ್ದನ್ನೆಲ್ಲ ಮುಚ್ಚಿ ಹಾಕಕ್ಕೆ ರಿಫಾರ್ಮ್ ಇದೆ. ಇವತ್ತೇನು 5,000 ಕೋಟಿ ಗಫಲಾಗಿತ್ತು ಅದನ್ನು ಮುಚ್ಚಿ ಹಾಕಕ್ಕೆ ಇವತ್ತು ರಿಫಾರ್ಮ್ ಇದೆ ಹೊಸದಾಗಿ. ಏನು ಬೇರೆ ಏನಿಲ್ಲ ಇದ್ರಾಗ ರಿಫಾರ್ಮ್ ಅನ್ನೋಂಥದ್ದನ್ನು ಅದನ್ನು ಮುಚ್ಚಬೇಕು. ನಾವು ನಾಳೆಯಿಂದ ಹೊಸ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಈ ಸಲ ಅಂತಂದ್ರೆ ನಾವೆಲ್ಲ ಅದನ್ನ ನೋಡಕತ್ತೀವಿ, ಚೆಕ್ ಮಾಡಕತ್ತೀವಿ. ನಾಳಿಂದ ನಾವು ಹೊಸ ರೀತಿಯಲ್ಲಿ ಇದನ್ನು ಬಿಡುಗಡೆ ಮಾಡ್ತೀವಿ. ಅಂದ್ರೆ ಹಳೇದೇನಾಯ್ತು ಅಂದ್ರೆ ಹಳೇದು ಮುಚ್ಚಿದ್ವಿ ಅಂತೇಳಿ ಸಮಾಧಿ ಮಾಡಿದ್ವಿ ಅಂತಂದಂಗೆ. ಇನ್ನೂವರೆಗೂ ಫೈನಾನ್ಸ್ನವ್ರು ಹೇಳ್ತಲ್ಲ 5,000 ಕೋಟಿ ಎಲ್ಲಿ ಹೋಯ್ತು ಅಂತೇಳಿ. ಮಂತ್ರಿಗಳು ಹಿಂದಿದ್ದವರು ಅವರು ಹೇಳಿಲ್ಲ. ಮುಖ್ಯಮಂತ್ರಿಗಳು ಸಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ ಸಿದ್ದರಾಮಯ್ಯನವ್ರು ಹೇಳಿದ್ರು ಆಯ್ತಪ್ಪ ತೆಂಗಿನಕಾಯಿ ಕೊಟ್ಟಿಲ್ಲ ಅಂದ್ರೆ ಕೊಡ್ತೇನೆ ಅಂತ ತಿರುಗಿ ಅವರು ಹೋದ್ರು. ಅದನ್ನು ಇಲ್ಲಿ ಇವತ್ತಿನ ಮಠ ಹೊಸ ಮುಖ್ಯಮಂತ್ರಿಗಳು ಈ ಸೆಷನ್ನಾಗಾರ ಹೇಳ್ತಾರೆ. ಕಾಯ್ತೇನೆ ನಾನು ಅಷ್ಟೇ. ಏನು ಮಾಡ್ತೀರಪ್ಪ ಅಂತಂದ್ರೆ ಕೇಳ್ತೇವೆ ಅದನ್ನ.